Hi viewers, welcome to Spardha Guru, the biggest e-learning platform for competitive exams. ಇವತ್ತಿನ ಟಾಪಿಕ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್. ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ನ ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮ್ ರೂಟ್ 144. ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಮಗೆ 1 ಸ್ಕ್ವೇರ್ ಇಂದ 10 ಸ್ಕ್ವೇರ್ ತನಕ ವ್ಯಾಲ್ಯೂಸ್ ಗೊತ್ತಿರಬೇಕು. ಫಸ್ಟ್ ಸ್ಟೆಪ್ ಯೂನಿಟ್ ಡಿಜಿಟ್ ನ ಕನ್ಸಿಡರ್ ಮಾಡಿ 4 ಎಲ್ಲೆಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ. 2 ಸ್ಕ್ವೇರ್ ಅಲ್ಲಿ ಬರುತ್ತೆ, ಅದೇ ರೀತಿ 8 ಸ್ಕ್ವೇರ್ ಅಲ್ಲಿ ಬರುತ್ತೆ. 2 ಸ್ಕ್ವೇರ್ ಅಂತಂದ್ರೆ 4, 8 ಸ್ಕ್ವೇರ್ ಅಂತಂದ್ರೆ 64. 64 ಅಲ್ಲಿ 4 ನಮಗೆ ಯೂನಿಟ್ ಡಿಜಿಟ್ ಪ್ಲೇಸ್ ಅಲ್ಲಿ ಇದೆ. ಸೊ ಈಗ ಎರಡು ನಂಬರ್ ನ ಬಿಟ್ಬಿಡ್ಬೇಕು. ಉಳಿದಿದ್ದೇನು ರೂಟ್ 1. ರೂಟ್ 1 ಅಂತಂದ್ರೆ ವ್ಯಾಲ್ಯೂ 1. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈಗ 2 ಮತ್ತೆ 8 ಇವೆರಡಲ್ಲಿ ಯಾವುದು ನಂಬರ್ ಅಂತ ಕಂಡುಹಿಡಿಯಬೇಕು. ಸೊ ರೂಟ್ 1 ಅಂತಂದ್ರೆ ನಮಗೆ 1 ಅಂತ ಗೊತ್ತಾಗಿದೆ. ಈ 1 ಸ್ಕ್ವೇರ್ ತಗೊಂಡು ಅದನ್ನ ಆಡ್ ಮಾಡ್ಬೇಕಂದ್ರೆ 1 ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1 ದಟ್ ಇಸ್ ಈಕ್ವಲ್ ಟು 2. ಈಗ ಈ 2 ನ ಈ ರೂಟ್ ವ್ಯಾಲ್ಯೂ ಜೊತೆಗೆ ಕಂಪೇರ್ ಮಾಡಿ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅಂದ್ರೆ 2 ಗಿಂತ 1 ಇಸ್ ಅ ಲೋಯರ್ ವ್ಯಾಲ್ಯೂ. ಹಾಗಾಗಿ 2 ಮತ್ತೆ 8 ಅಲ್ಲಿ ಲೋಯರ್ ವ್ಯಾಲ್ಯೂ ನ ಕನ್ಸಿಡರ್ ಮಾಡಿ, ಅಂದ್ರೆ 2. ಸೊ ರೂಟ್ 144 ಇಸ್ ಈಕ್ವಲ್ ಟು 12. ಇನ್ನೊಂದು ನಂಬರ್ ನೋಡೋಣ, ರೂಟ್ 196. 6 ಎಲ್ಲಿ ಬರುತ್ತೆ ನಮಗೆ? 4 ಸ್ಕ್ವೇರ್ ಅಂದ್ರೆ 16, ಅಲ್ಲಿ 6 ಇದೆ. ಅದೇ ರೀತಿ ನಮಗೆ 6 ಸ್ಕ್ವೇರ್ ಅಂದ್ರೆ 36, ಯೂನಿಟ್ ಡಿಜಿಟ್ ಅಲ್ಲಿ 6 ಇದೆ. ಈಗ ಎರಡು ನಂಬರ್ ನ ಬಿಟ್ಬಿಡಿ, ಉಳಿದಿದ್ ಯಾವುದು? ರೂಟ್ 1. ರೂಟ್ 1 ಅಂತಂದ್ರೆ 1. ಈಗ ಈ 1 ನ ಸ್ಕ್ವೇರ್ ವ್ಯಾಲ್ಯೂ ಮತ್ತೆ ಇದನ್ನೇ ಆ ಸ್ಕ್ವೇರ್ ವ್ಯಾಲ್ಯೂಗೆ ಆಡ್ ಮಾಡಬೇಕು. 1 ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1 ಇಸ್ ಈಕ್ವಲ್ ಟು 2. ಸೊ ಈಗ ಇಲ್ಲಿ ಈ ಎರಡು ನಂಬರ್ ನ ಕಂಪೇರ್ ಮಾಡಿದ್ರೆ 2 ಇಸ್ ದ ಹೈಯರ್ ವ್ಯಾಲ್ಯೂ, 1 ಇಸ್ ದ ಲೋಯರ್ ವ್ಯಾಲ್ಯೂ. ಸೊ 2 ಗಿಂತ 1 ಲೋಯರ್ ವ್ಯಾಲ್ಯೂ ಆಗಿರೋದ್ರಿಂದ ಕನ್ಸಿಡರ್ ಲೋಯರ್ ವ್ಯಾಲ್ಯೂ. ಸೊ ರೂಟ್ 196 ಅಂತಂದ್ರೆ ಆನ್ಸರ್ 14. ಒಂದು ವೇಳೆ ರೂಟ್ 1 ಇಲ್ಲದೆ ಬೇರೆ ನಂಬರ್ ಇದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳೋಣ. ಅಪ್ಕಮಿಂಗ್ ವಿಡಿಯೋಸ್ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.